ನೀನು ನನ್ನ ಮಗಳೇ. ಸ್ನೇಹ ಅಂತ ಹೆಸರಿರೋ ನಿನ್ನನ್ನ ಯಾವ್ರೆ ಕಳಿಸ್ಕೊಟ್ಟವ್ ಮೇಲೆ ಅವ್ವ, ಅಕ್ಕನ ಸ್ಥಾನನ ಯಾರೂ ತುಂಬಕ್ಕಾಗೋದಿಲ್ಲ. ಆದರೆ ನನ್ನಿಂದ ಆದಷ್ಟು ನಾನು ಈ ಮನೆಗೆ ಸೇವೆ ಮಾಡ್ತೀನವ್ವ. ಮಗಳು ಮನೆಗೆ ಮಾಡೋ ಕೆಲಸನ ಸೇವೆ ಅನ್ನಕ್ಕಿಲ್ಲವಿ, ಕರ್ತವ್ಯ ಅಂತಾರೆ. ಸರಿಯಾಗಿ ಹೇಳಿದ್ರಿ ಅಕ್ಕ, ಇದು ನನ್ನ ಕರ್ತವ್ಯ. ಅವ್ವ, ನೀವು ಮೆಸ್ಸಲ್ಲಿ ಆರಾಮಾಗಿ ಕುತ್ಕೊಳ್ಳಿ, ಉಳ್ದಿದ್ದೆಲ್ಲ ನಾವು ನೋಡ್ಕೋತೀವಿ. ಅಮ್ಮರೇ, ಅವಳೇನೋ ಅಮ್ಮ ಮಕ್ಕಳು ಅಂತಿದ್ದಾಳೆ, ನೀವು ದೊಡ್ಡ ಮನಸ್ಸು ಮಾಡಿ ಹ್ಞೂ ಅಂತ ಇದ್ದೀರಿ. ಆದರೆ ನಮ್ಮ ಸ್ಥಾನ ಏನು ಅಂತ ನಮಗೆ ಗೊತ್ತಿದೆ. ಇಂಥ ಸಮಯದಲ್ಲಿ ನಾವಿಲ್ಲೇ ಉಳ್ಕೊಳ್ಳೋದು ಕಷ್ಟ ಆಗುತ್ತೆ. ನಾವು ಕಷ್ಟ ಅಂತ ಬಂದಾಗ ನೀವು ನಮಗೆ ಜಾಗ ಕೊಟ್ರಿ, ಆದರೆ ಈಗ ಇನ್ನೂ ಇಲ್ಲೇ ಉಳ್ಕೊಳ್ಳೋದು. ಗಂಗಾಧರಪ್ಪ, ನೀವು ಬಂದಾಗ ನಿಮ್ಮ ಮನೇಲಿ ಇಟ್ಕೋಬೇಕಾ ಬೇಡ ವಾಪಸ್ ಕಳಿಸ್ಬಿಡೋಣ ಅಂತ ನಾನೇ ಹೇಳಿದ್ದೆ. ಆದರೆ ಈಗ ನಾನೇ ಹೇಳ್ತಾ ಇವ್ನಿ, ನೀವು ಈ ಮನೆಯಲ್ಲೇ ಇರಿ. ಹಾಂ, ಪುಟ್ಟಮ್ಮಿ ಮನಸ್ಸಿನಾಗೂ ಇದನ್ನೇ ಇರೋದು. ಹಾಂ ಅಲ್ವಾ ಪುಟ್ಟಮ್ಮಿ? ಏನಪ್ಪ, ಮೊದಲು ನಿಮ್ಮ ಮನಸ್ಸಿನಾಗೆ ಇಂಥ ಪ್ರಶ್ನೆಗಳೇ ಬರಬಾರ್ದು. ಹಂಗೇನಾರ ಪ್ರಶ್ನೆ ನಿಮ್ಮ ಮನಸ್ಸಿನಾಗ ಬಂದ್ಬಿಟ್ಟಿದ್ರೆ ನಾವೇ ಏನೋ ನಿಮಗೆ ಕೊರತೆ ಮಾಡಿದ್ದೀವಿ ಅಂತ ಅರ್ಥ. ಅಯ್ಯಯ್ಯೋ ಇಲ್ಲಮ್ಮ, ನೀವಿಲ್ಲಿರೋದ್ರಾಗೆ ನಮ್ಗೆ ಯಾರಿಗೂ ಏನೂ ತೊಂದರೆ ಇಲ್ಲ. ನಿಜ ಹೇಳಬೇಕು ಅಂದರೆ ನೀವಿಲ್ಲಿರೋದ್ರಿಂದ ನಿಮ್ಗಿಂತ ನಮಗೆ ಅನುಕೂಲ ಜಾಸ್ತಿ. ದುಃಖ ಮರೆಯೋದಕ್ಕೆ ಸ್ನೇಹ ಅಕ್ಕ ಅಂತವರು ಜೊತೆಲಿರ್ಬೇಕು. ಹಾಗೇನಾದರೂ ಆದರೆ ಅಷ್ಟೇ ಸಾಕು. ಸ್ನೇಹಕ್ಕ ಹೇಳಿದ ಹಾಗೆ ನಾನು ಮಾಡಿದ ಸಮಾಧಾನಕ್ಕೆ ಸಾರ್ಥಕತೆ ಸಿಗುತ್ತೆ. ನೋಡಪ್ಪ, ಇನ್ನು ಮ್ಯಾಕೆ ನೀವು ಈ ಮನೇಲಿ ಇರೋದಕ್ಕೆ ಏನು ಯೋಚನೆ ಮಾಡಬೇಡಿ. ಇದು ನಿಮ್ಮ ಮನೆಯ. ಸ್ನೇಹ ಈ ಮನೆ ಮಗಳೆಯ. ಗಂಗಾಧರಪ್ಪ, ಅಕ್ಕ, ನಾನು ಕಾಲೇಜಿಗೆ ಹೊರಡ್ತೀನಿ, ನನಗೂ ಟೈಮ್ ಆಯಿತು. ಸರಿ. ಏನೋ ತಗಣ್ಣ, ಏನೋ ತಗೋಬೇಕು ಅನ್ಕೊಂಡಿದ್ದೆ, ಮತ್ತೆ ಹೋಯ್ತಲ್ಲ. ನಾವಿಲ್ಲೇನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಬಂದಿದೀವಿ. ನೀವು ನೋಡಿದ್ರೆ ಏನ್ ಮಾಡ್ತಿದ್ದೀರಾ ನಂಜಮ್ಮ? ನಾನು ಅದಕ್ಕೆ ಕಾಯ್ಕೊಂಡಿವ್ನಿ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತಂದೆ. ನೀ ನೋಡಿದ್ರೆ ಏನು ಮಾತೇ ಆಡ್ತಿಲ್ಲ. ನಿಮ್ ಮನೇಲಿ ನಮ್ಮಮ್ಮ ಇರ್ತಾರಂತ ನಿಮ್ಮನ್ನ ಸಪ್ರೇಟ್ ಆಗಿ ಮಾತಾಡ್ಸೋದಕ್ಕೆ ಇಲ್ಲಿಗೆ ಕರ್ಸಿದೀವಿ. ಹ್ಞೂ, ಅದೇನು ಅಂತ ಹೇಳು. ಅತ್ತೆ ಆಸ್ಪತ್ರೆಯಲ್ಲಿದ್ದಾರೆ. ಆ ಮನೇಲೀಗ ಸ್ನೇಹ ಇಲ್ಲ. ಹಾಗಿದ್ರೆ ಆ ಮನೇಲಿ ನಂದೇನ್ ಸ್ಥಾನ ಹೇಳಿ? ನಂದು ಅದೇ ಪ್ರಶ್ನೆಯ. ಇನ್ನು ಯಾಕೆ ಆ ಮನೆಯಾಗಿದೀಯಾ ನಂಜಮ್ಮ? ಅಲ್ಲ, ನಿಜವಾಗ್ಲೂ ಕೇಳ್ತೀವಿ, ನೀನು ಯಾಕೆ ಅಲ್ಲೇ ಇದೀಯಾ ಅಂತ. ನಾನು ಯಾವ ಕಾರಣಕ್ಕೆ ಆ ಮನೆಗೆ ಬನ್ನೋ ಈಗಲೂ ಅದೇ ಕಾರಣಕ್ಕೆ ಅಲ್ಲಿದ್ದೀನಿ. ಯಾಕೆ ಬಂದೆ? ನೀವೇ ಯೋಚನೆ ಮಾಡಿ ನೋಡೋಣ. ಅವ್ವ, ಏನು ತಗೋಬೇಕು ಅಂತ ಬಂದೆ, ಅದೇ ಗೆಪ್ಟಿಗೆ ಗೊತ್ತಿಲ್ಲ. ಇನ್ನು ನೀ ಯಾಕೆ ಅಲ್ಲಿದೀಯ ಅಂತ ನನಗೆ ಗೆಪ್ತಿ ಬರ್ತದ ಹೇಳು. ನಾನು ನಿಮ್ಮನ್ನ ಇಟ್ಕೊಂಡು ಮುಂದಿನ ಪ್ಲಾನ್ ಮಾಡಬೇಕು ಅನ್ಕೊಂಡಿದ್ದೀನಲ್ಲ, ನನ್ನ ಬುದ್ಧಿಗೆ. ನಿನ್ನ ಮಾತು ಕಟ್ಕೊಂಡು ನಿನ್ನ ಜೊತೆಯಾಗಿ ಹಿಂಗೆ ಸುತ್ತೀವನಲ್ಲ, ನನ್ನ ಬುದ್ಧಿಗೆ ಹೇಳ್ಬೇಕು. ಇದೇ ಸರಿಯಾದ ಸಮಯ. ನಾನು ನಮ್ಮ ಮನೆ ಸೊಸೆ ಆಗೋದಕ್ಕೆ, ಕಂಟಿ ಮಾವನ ಮದುವೆ ಆಗೋದಕ್ಕೆ. ಅರ್ಥ ಆಯ್ತಾ? ಅದಕ್ಕೆ ಕಂಟಿ ಒಪ್ಕೊಂತಾರ? ಒಪ್ಪಿಸ್ತೀನಿ.
ನಾನು ಈ ಮನೆಗೆ ಬಂದಾಗ ನನಗೆ ಯಾವ ಅವಕಾಶನೂ ಇರಲಿಲ್ಲ. ಆದರೆ ಈಗ ಆ ದೇವರೇ ನನಗೋಸ್ಕರ ಅವಕಾಶನ ಸೃಷ್ಟಿ ಮಾಡಿದ್ದಾನೆ. ಆದರೆ ಅದಕ್ಕೆ ನಿಮ್ಮ ಸಹಾಯ ಬೇಕು. ಏನು? ಅಕ್ಕ, ನಮ್ಮ ಸಂಕಟಗಳ ಮಧ್ಯೆ ಅಮ್ಮವ್ರಿ ಹಂಗವ್ರಿ ಅಂತ ವಿಚಾರಿಸ್ಕೊಳ್ಳೋದೇ ಮರ್ತುಬಿಟ್ಟೆ. ಈಗ ಅಮ್ಮವ್ರಿ ಹಂಗವ್ರೆ ವಸು. ಹಾಸ್ಪಿಟಲಿಗೆ ಹೋಗಿ ಬರ್ತಾನೆ ಇದ್ದೀವಿ. ಡಾಕ್ಟ್ರು ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅವ್ವ ಹೇಗೋ ಸುಧಾರಿಸ್ಕೋತಾರೆ ಅಂತ ನಂಗೆ ನಂಬಿಕೆ ಇದೆ. ಬರಬೇಡ ಹೋಗು ಅಂತ ಕಳಿಸ್ಬಿಡು ಅವ್ವ.